ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗ್ಲೈಕೋಪರ್ಲೆಟ್ ಮೆಡಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಗ್ಲೈಕೋಪರ್ಲೆಟ್ ವೈಲ್ ಇಂಜೆಕ್ಷನ್ ಫಾರ್ಮಲ್ಲಿದೆ. ಸೊ ಇದು ಓರಲ್ ಫಾರ್ಮಲ್ಲಿ ಇದೆ, ಟ್ಯಾಬ್ಲೆಟು ಅಥವಾ ಸೊಲ್ಯೂಷನ್ ಫಾರ್ಮಲ್ಲಿ ಕೂಡ ಬರುತ್ತೆ. ಸೊ ದಿಸ್ ಈಸ್ ಸಿಂಥೆಟಿಕ್ ಆ್ಯಂಟಿಕೋಲಿನರ್ಜಿಕ್ ಡ್ರಗ್. ಇಟ್ ಆ್ಯಕ್ಟ್ ಬೈ ದಿ ಬ್ಲಾಕಿಂಗ್ ಆರ್ ಇನಿಬಿಟಿಂಗ್ ದ ಪ್ರೊಡಕ್ಷನ್ ಆಫ್ ಏನಿದೆ ಆ್ಯಂಟಿಕೋಲಿನರ್ಜಿಕ್ ನ್ಯೂರೋಟ್ರಾನ್ಸ್ಮಿಟರ್. ಸೊ ಇಟ್ ಆ್ಯಕ್ಟೆಡ್ ದಿ ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್. ಸೊ ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮಲ್ಲಿ ಇದು ಆ್ಯಕ್ಟ್ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಸಲೈವ ಪ್ರೊಡಕ್ಷನ್ನ ಸ್ಟಾಪ್ ಆಗುತ್ತೆ. ಆಮೇಲೆ ಸ್ಮೂತ್ ಮಸಲ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಏನು ಬ್ರಾಂಕಸಲ್ಲಿ ಅಥವಾ ಓರಲ್ ಕ್ಯಾವಿಟಿಯಲ್ಲಿ ಏನು ಸೆಕ್ರೀಷನ್ಸ್ ಆಗ್ತಾ ಇರುತ್ತೆ, ಸೊ ಅದು ಸ್ಟಾಪ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಕಾರ್ಡಿಯಾಕ್ ಹಾರ್ಟ್ ರೇಟ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ನರ್ವಸ್ ಸಿಸ್ಟಮಲ್ಲಿ ಆ್ಯಕ್ಟ್ ಮಾಡೋದ್ರಿಂದ ಕೂಡ ನಿಮ್ಗೆ ಏನಾಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಇದು ಆ್ಯಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮೈಂಡ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ನಿಮಗೆ ಪ್ರೀ ಮೆಡಿಕೇಷನ್ ಆಗಿ ಸರ್ಜಿಕಲ್ ಪ್ರೊಸೀಜರ್ ಮಾಡೋಕ್ಕೆ ಪ್ರೀ ಮೆಡಿಕೇಷನ್ ಆಗಿ ಯೂಸ್ ಮಾಡ್ತಾರೆ. ಎಕ್ಸ್ಟುಬೇಷನ್ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ತಾರೆ. ಮತ್ತು ಬ್ರೆಡಿಕಾರ್ಡಿಯಾ ಆಯಿತು ಅಂದಾಗ ಕೂಡ ಇದನ್ನು ಮೆಡಿಕೇಷನ್ ಯೂಸ್ ಮಾಡ್ತಾರೆ. ಇದು ನಿಮಗೆ ಮೆಡಿಕೇಷನ್ ಆನ್ಸೆಟ್ ಆಫ್ ಆ್ಯಕ್ಷನ್ 1 ಮಿನಿಟಲ್ಲಿ ಇದರ ಆ್ಯಕ್ಷನ್ ಆಗುತ್ತೆ. ಸೊ ಡ್ಯೂರೇಷನ್ ಆಫ್ ಆ್ಯಕ್ಷನ್ 2 to 4 hours ಇರುತ್ತೆ. ಇದು ಈಚ್ ml ಕಂಟೆಂಟು 0.2 mg ಇರುತ್ತೆ. ಇದು 10 ml ವೈಲ್ ತೋರಿಸಿರೋದು ನಮಗೆ. ಇದು ಆ್ಯಂಪುಲಲ್ಲಿ ಕೂಡ ಬರುತ್ತೆ, 2 ml ಆ್ಯಂಪುಲ್ ಇರುತ್ತೆ. ಬಟ್ 0.2 mg per ml ಇರುತ್ತೆ. ನಿಮಗೆ ಡೋಸಸ್ ಯಾವ ಥರ ಕೊಡ್ತಾರೆ ಅಂದರೆ, ನಿಮಗೆ 0.1 mg per kg ಬಾಡಿ ವೇಟ್ ಕೊಡ್ತಾರೆ, ಅಥವಾ 0.2 mg 0.3 mg ಕೂಡ ಕೊಡ್ತಾರೆ. ನಮಗೆ ಯಾವ ಸಮಯದಲ್ಲಿ ಯಾವ ರೀತಿ ಕೊಡಬೇಕು ಅಂತ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ. ಅವ್ರು ಹೇಳಿದ ಮೇಲೆ ಈ ಮೆಡಿಕೇಷನನ್ನು ಕೊಡಬೇಕು. ಸೊ ಓರಲ್ ಫಾರ್ಮ್ ಬಂದಾಗ ಕೂಡ ಇದು ಸ್ವಲ್ಪ ಡೋಸಿಂದ ವೇರಿಯೇಷನ್ಸ್ ಇರುತ್ತೆ. ಅದೆಲ್ಲ ನೋಡಿ ಡಾಕ್ಟರ್ಸ್ ಹೇಳಿದ ಮೇಲೆ ಕೊಡಬೇಕು. ಕಾಮನಾಗಿ ನಿಮಗೆ ಇದು ಆಪ್ರೇಷನ್ ಥಿಯೇಟ್ರಲ್ಲಿ ಸಿಗುತ್ತೆ. ಅಂದರೆ ಇಂಟುಬೇಷನ್ ಮಾಡಬೇಕಾದ್ರೆ, ಎಕ್ಸ್ಟುಬೇಷನ್ ಮಾಡಬೇಕಾದ್ರೆ ಪೇಷಂಟ್ಗೆ ಸೆಕ್ರೀಷನ್ಸ್ ಬರ್ತಾ ಇರುತ್ತೆ, ಅಥವಾ ಗ್ಯಾಸ್ಟ್ರಿಕ್ ಕಂಟೆಂಟ್ ರಿಫ್ಲೆಕ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆಗಬಾರ್ದು, ಕಾಂಪ್ಲಿಕೇಶನ್ ಆಗಬಾರ್ದು ಈ ಮೆಡಿಕೇಷನ್ನ ಯೂಸ್ ಮಾಡ್ತಾರೆ. ಸೈಡ್ ಎಫೆಕ್ಟ್ಸು ಕಾಮನ್ ಆಗಿ ನಿಮಗೆ ಅಟ್ರೋಪಿನಲ್ಲಿ ಏನಿರುತ್ತೆ, ಇದು ಕೂಡ ಇದರಲ್ಲಿ ಕೂಡ ಇರುತ್ತೆ. ಒಂದು ನಿಮ್ಗೆ ಏನಾಗುತ್ತೋ ಡ್ರೈ ಮೌತ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಬ್ಲಡ್ ವಿಷನ್ ಆಗಿರ್ಬೋದು.